ದಿನಾಂಕ 31/7/2024ರಂದು ಮಂಡ್ಯ ಜಿಲ್ಲೆಯ ಹಲಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಕಾಂತರಾಜು ಅಂತೇಳಿ ಮತ್ತು ಇನ್ನೊಬ್ಬ ಕುಮ್ಮಿ ಅಲಿಯಾಸ್ ವಿನೋದ್ ಕುಮಾರ್ ಅಂತೇಳಿ ಇವರಿಬ್ಬರು ಅಲ್ಲಿ ಒಂದು ಕಡೆ ಹೋಗ್ತಾ ಇರುವಾಗ ಅವರಿಗೆ ಚಾಕುವಿನಿಂದ ಅಟ್ಯಾಕ್ ಮಾಡಿ ಅವರನ್ನು ಮರ್ಡರ್ ಮಾಡೋಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ಒಬ್ಬನು ಕಾಂತರಾಜು ಅಂತೇಳಿ ಆತ ಸ್ಥಳದಲ್ಲಿ ಮೃತಪಟ್ಟಿದ್ದ. ಈ ಸಂಬಂಧಪಟ್ಟಂತೆ ಹಲಗೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣವನ್ನು ದಾಖಲು ಮಾಡಿ ತನಿಖೆಯನ್ನು ಕೈಗೊಂಡಿದ್ವಿ. ನಂತರ ಈ ಪ್ರಕರಣದ ತನಿಖೆಯನ್ನು ಶ್ರೀಧರ್ CPI ಹಲಗೂರಿಯವರು ವಹಿಸಿಕೊಂಡು ಪ್ರಕರಣದ ಆರೋಪಿಗಳನ್ನ ಪತ್ತೆಗಾಗಿ ತಂಡವನ್ನು ರಚಿಸಿಕೊಂಡು ಇಲ್ಲಿವರೆಗೆ ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದರು. ಆ ಇಬ್ಬರು ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿ ಅವರಿಂದ ಒಂದು ಮಾಹಿತಿ ಬೆಳಕಿಗೆ ಬಂದಿದೆ ಏನಂತಂದರೆ, ಈ ಪ್ರಕರಣದಲ್ಲಿ ಒಬ್ಬ ಡೆಕ್ಕಾ ಅಂತೇಳಿ ಇದ್ದಾನೆ. ಡೆಕ್ಕಾ ಅಲಿಯಾಸ್ ಮುತ್ತುರಾಜ್ ಅಂತೇಳಿ 27 ವರ್ಷ. ಈತ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಆತನ ಒಂದು ನಿರ್ದೇಶನದ ಮೇಲೆ ನಾವು ಈ ಒಂದು ಕೊಲೆಯನ್ನು ಮಾಡಿದ್ದೀವಿ ಅಂತೇಳಿ ಅವರು ನಮ್ಮ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೊಡ್ತಾರೆ. ಅದರದ್ದು ಆಧರಿಸಿ ನಾವು ಇವತ್ತು ಅರ್ಲಿ ಮಾರ್ನಿಂಗ್ ಇವತ್ತು ಅವನು ಏನು ಡೆಕ್ಕಾ ಅಂತೇಳಿ ಹೇಳ್ತೀವಿ, ಈತ ಒಂದು ಕಡೆ ಹೋಗ್ತಾ ಇದ್ದಾನೆ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಶ್ರೀಧರ್ ಮತ್ತು ಅವರ ತಂಡದವರು ಆತನನ್ನು ಅರೆಸ್ಟ್ ಮಾಡಲಿಕ್ಕೆ ಅಲ್ಲಿ ಹೋದಾಗ ಕಿರಗಾವಲು ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಮಲಗೂಡು ಅಂತೇಳಿ ಆ ಒಂದು ಪ್ರದೇಶದಲ್ಲಿ ಆತ ಒಂದು ಬೈಕ್ನಲ್ಲಿ ಹೋಗ್ತಾ ಇರ್ತಾನೆ. ಆವಾಗ ಆತನನ್ನು ನೋಡಿ ನಮ್ಮವರು ಅಟ್ಯಾಕ್ ಮಾಡಲಾಗಿ ಆತ ಏನು ಮಾಡ್ತಾನೆ, ಆ ಬೈಕನ್ನು ಬೀಳಿಸಿ ಅಲ್ಲಿಂದ ಓಡಿ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ. ಆವಾಗ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ ಸಿದ್ದರಾಜು ಅಂತೇಳಿ ಇವರು ಆತನನ್ನು ಹಿಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವಾಗ ಆತ ಡ್ರ್ಯಾಗರ್ನಿಂದ ಆತರ ಕೈಗೆ ಹೊಡಿತಾರೆ ಮತ್ತು ಉಳಿದ ಅಧಿಕಾರಿಗಳಿಗೆ ಸಹಿತ ಆತ ಹೆದರಿಸ್ತಾನೆ ಹೊಡಿತಾಗಿ. ಆವಾಗ ಶ್ರೀಧರ್ ಅವರು ತಮ್ಮ ಪಿಸ್ತೂಲ್ನಿಂದ ಆತನಿಗೆ ವಾರ್ನ್ ಮಾಡಿ ಏರ್ ಫೈರ್ ಮಾಡ್ತಾರೆ ಬಿಡಲಿಕ್ಕೆ. ಆದರೂ ಸಹಿತ ಆತ ನಮ್ಮ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಿದ್ದನ್ನು ಮುಂದುವರಿಸಿದಾಗ ಸೆಲ್ಫ್ ಡಿಫೆನ್ಸ್ ಆಗಿ ಶ್ರೀಧರ್ ಅವರು ಆತನ ಬಲಗಾಲಿಗೆ ಗುಂಡನ್ನು ಹೊಡೆದು ಆತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 3 ಆರೋಪಿತರನ್ನು ಅರೆಸ್ಟ್ ಮಾಡಿದ್ವಿ. ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಯಾವ ಒಂದು ಕಾರಣಕ್ಕೆ ಈ ಒಂದು ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಬೇಕಾಗಿದೆ. ಆದಷ್ಟು ಬೇಗ ಉಳಿದ ಆರೋಪಿಗಳನ್ನು ಪತ್ತೆ ಮಾಡ್ತೀವಿ. ಇವರು ಒಂದು ಪ್ರಕರಣದಲ್ಲಿ ಏನು ಕುಮ್ಮಿ ಅಲಿಯಾಸ್ ವಿನೋದ್ ಕುಮಾರ್ ಅಂತ ಹೇಳ್ತೀವಿ, ಆತ ಮತ್ತು ಈತ ಡೆಕ್ಕಾ ಅಂತೇಳಿ ಇವರು ಒಂದು ಪ್ರಕರಣದಲ್ಲಿ ಅವರು ಅಕ್ಯೂಸರು. ಒಂದೇ ಪ್ರಕರಣದಲ್ಲಿ ಇವರು ಎಲ್ಲರೂ ಆರೋಪಿತರಾಗಿರ್ತಾರೆ. ಅವರವ್ರ ಮಧ್ಯೆ ಏನೋ ಒಂದು ಡಿಸ್ಪ್ಯೂಟ್ ಇದ್ದಂಗಿದೆ, ಅದನ್ನು ಸಹಿತ ನಾವು ತನಿಖೆಯನ್ನು ಮಾಡ್ತಾಯಿದ್ದೀವಿ. ಇವನ ಮೇಲೆ ಒಟ್ಟು 11 ಪ್ರಕರಣ ಇದೆ. ಅದರಲ್ಲಿ 3 ಕೊಲೆ ಪ್ರಕರಣ, 3 ಅಟೆಂಪ್ಟ್ ಮಾಡೋರು ಮತ್ತು 2 ಡಕಾಯಿತಿ ಪ್ರಕರಣ ಇದೆ, 1 ಎಕ್ಸ್ಟಾರ್ಷನ್ ಕೇಸ್ ಇದೆ, ಇನ್ನಿತರ 2 ಕೇಸ್, ಒಟ್ಟು 11 ಕೇಸ್ ಇದೆ. ಆ ಭಾಗದಲ್ಲಿ ಸ್ವಲ್ಪ 2015ರಲ್ಲಿ ಫಸ್ಟ್ ಒಂದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ. 15ರಲ್ಲಿ ಒಂದು ಎಕ್ಸ್ಟಾರ್ಷನ್ ಕೇಸ್ನಲ್ಲಿ ಭಾಗಿಯಾಗ್ತಾನೆ. 16ರಲ್ಲಿ ಇನ್ನೊಂದು ಕೇಸ್ ಆಗಿದೆ. ತದನಂತರದಲ್ಲಿ 19 ಒಂದು ಮರ್ಡರ್, ಒಂದು ಸೆನ್ಸೇಷನಲ್ ಮರ್ಡರ್ ಕೇಸ್ ಆಗಿರ್ತದೆ, ರಾಮು ಅಂತೇಳಿ. ಆ ಮರ್ಡರ್ ಕೇಸ್ ಆದಾಗಿನಿಂದ ಈತ ಭಾಳ ಆ್ಯಕ್ಟಿವ್ ಆಗಿ ಆ ಒಂದು ಪ್ರದೇಶದಲ್ಲಿ ಓಡಾಡ್ತಾ ಇರ್ತಾನೆ. ಹುಡುಗರನ್ನ ಗುಂಪು ಕಟ್ಟಿಕೊಂಡು ಓಡಾಡೋದು ಮತ್ತು ಕೆಲವು ಕಡೆ ಬಾರ್ಡರ್ ಏರಿಯಾದಲ್ಲಿ ಸ್ಪೀಡ್ ಸಹಿತ ಆಡಿಸ್ತಾ ಇದ್ದಾನೆ. ಆ ಒಂದು ಡಿಸ್ಪ್ಯೂಟ್ನಲ್ಲಿ ಸಹಿತ ಸಾಕಷ್ಟು ಜನರ ವೈಷಮ್ಯವನ್ನು ಕಟ್ಟಿಕೊಂಡಿದ್ದ ಅಂತೇಳಿ ಒಂದು ಮಾಹಿತಿ ಇದೆ. ಶೋಕಿಗಾಗಿ ಅನ್ನೋಕ್ಕಿಂತ ಈತ ಒಂದು ಈತ ಕೆಲವು ಹುಡುಗರನ್ನ ಫಾಲೋವರ್ಸಾಗಿ ಇಟ್ಕೊಂಡಿದ್ದ, ಅವ್ರ ಜೊತೆ ತಿರುಗಾಡ್ತಾ ಇದ್ದ ಮತ್ತು ಇಸ್ಪೀಟ್ ಸಹಿತ ಅಲ್ಲಿ ಇಸ್ಪೀಟ್ ಆಡಿಸ್ತಾ ಇದ್ದ ಅಂತೇಳಿ ಒಂದು ಮಾಹಿತಿ ಸಹಿತ ಇದೆ ಬಾರ್ಡರ್ ಏರಿಯಾಗಳಲ್ಲಿ. ಅದನ್ನು ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತೀವಿ. ಅದು ಆ್ಯಕ್ಚುಲಿ ಕೊಲೆ ನಡೆದಿದ್ದ ದಿನ ಇಬ್ಬರು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ, ಸಂಜು ಮತ್ತು ಇನ್ನೊಬ್ಬ ಆರೋಪಿತರು. ಇವರಿಬ್ಬರು ಅವರು ಜೊತೆಗೆ ಸೇರಿಕೊಂಡು ಒಂದೇ ಸಲ ಎಲ್ಲ ಜೊತೆಗಿದ್ದವರು ಇವರೆಲ್ಲರೂ ಯಾವುದೇ ಡೌಟ್ ಬಾರದ ರೀತಿಯಲ್ಲಿ ಅವ್ರ ಜೊತೆ ಸೇರಿಕೊಂಡು ಒಂದು ಕೂಡಲೇ ಒಂದು ಇದನ್ನು ಚಾಕುವಿನಿಂದ ಹೊಡೆದು ಇದನ್ನು ಸಾಯಿಸಿದರು. ಒಬ್ಬರು ಅದರಲ್ಲಿ ರವೀಂದ್ರ ಕಾಂತರಾಜು ಅಂತೇಳಿ ಡೆತ್ ಆಗಿದ್ದರು.
ಮತ್ತು ಕುಮ್ಮಿ ಅಂತೇಳಿ ಈತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಈಗ ಆರಾಮಾಗಿದ್ದಾರೆ. ಬಟ್ ಅವ್ರ ಹಿನ್ನೆಲೆ ನೋಡಿದಾಗ ಅವ್ರ ಮೇಲೆ ಅಷ್ಟೊಂದು ಮೋಟಿವ್ ಯಾವುದೂ ಇರಲಿಲ್ಲ. ಬೇರೆ ಏನೋ ಇರ್ಬೋದು ಅಂತೇಳಿ ನಾವು ಇನ್ನಷ್ಟು ಹೆಚ್ಚಿನ ತನಿಖೆಯನ್ನು ಮಾಡಲಾಗಿ ಈ ಪ್ರಕರಣದ ಹಿಂದೆ ಡೆಕ್ಕ ಅನ್ನೋ ಒಂದು ಪಾತ್ರ ಜಾಸ್ತಿ ಇದೆ ಅಂತೇಳಿ ಗೊತ್ತಿದೆ. ಹೇಳಿದ ಮೇಲೆ ಆತನನ್ನು ನಾವು ಅರೆಸ್ಟ್ ಮಾಡಲಿಕ್ಕೆ ತಂಡವನ್ನು ಮಾಡಿದ್ವಿ. ಈಗ ಅದನ್ನು ಇನ್ನೂ ವೆರಿಫೈ ಮಾಡಬೇಕಾಗಿದೆ. ಆ್ಯಕ್ಚುಲಿ ಏನು ಇಬ್ಬರು ಆರೋಪಿತರು ಸಿಕ್ಕಿದ್ರು, ಅವ್ರಿಗೆ ಇವನು ಹೇಳಿದ್ದ ಅಂತೇಳಿ ಹೊಡೆದಿದ್ದಾರೆ ಅಂತೇಳಿ ಹೇಳಿದರು. ಹಾಗಾಗಿ ಅವರಿಗೆ ಯಾವುದೋ ಮೋಟಿವ್ ಇರಲಿಲ್ಲ ಇವ್ರನ್ನ ಸಾಯಿಸಲಿಕ್ಕೆ. ಬಟ್ ಡೆಕ್ಕ ಈತನ ನಿರ್ದೇಶನದ ಮೇಲೆ ಒಂದು ಮರ್ಡರ್ ಆಗಿದ್ದಂತೂ ನಿಜ ಗೊತ್ತಾಗಿದೆ. ಆದರೆ ಇನ್ನೂ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಯಾವ ಒಂದು ನಿರ್ದಿಷ್ಟ ಕಾರಣಕ್ಕೆ ಈ ಒಂದು ಕೊಲೆ ಆಗಿದೆ ಎನ್ನುವುದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕಲೆ ಹಾಕ್ತಾಯಿದ್ದೀವಿ. ಆತ ಈಗಾಗಲೇ ಮಂಡ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾನೆ. ಆತ ಚಿಕಿತ್ಸೆ ಆರಾಮಾದಮೇಲೆ ಆತನ ಇನ್ನಷ್ಟು ಹೆಚ್ಚಿನ ವಿಚಾರಣೆಗೆ ಮಾಡಿ ಅವ್ರನ್ನ ಇನ್ನಷ್ಟು ಪ್ರಕರಣವನ್ನು ಇನ್ನಷ್ಟು ಬೆಳಕಿಗೆ ತರ್ತೀವಿ. ಏನು ಕಾನ್ಸ್ಟೇಬಲ್ದು ಸ್ವಲ್ಪ ಕೈಗೆ ಗಾಯ ಆಗಿದೆ, ಪರವಾಗಿಲ್ಲ, ಸ್ಟೇಬಲ್ ಆಗಿದ್ದಾರೆ, ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಹಾಂ, ಅಲ್ಲೇ ಆಸ್ಪತ್ರೆಯಲ್ಲಿ. ಇಲ್ಲ, ಪಕ್ಕದ ಇದು ಹಾರೋಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಹಿತ ಒಂದು ಪ್ರಕರಣ ಇದೆ. ಇನ್ನೂ ಮತ್ತೆ ಬೇರೆ ಬೇರೆ ಕಡೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನೋ ಮಾಹಿತಿ ಕಲೆ ಆಗ್ತದೆ. ಅದು ಎಲ್ಲ ಮಾಡ್ತೀವಿ. ಅವರು ಫಾಲೋವರ್ಸ್ ಯಾರ್ಯಾರಿದ್ದಾರೆ ಎಲ್ಲರದು ಲಿಸ್ಟ್ ಮಾಡ್ತಾಯಿದ್ದೀವಿ. ಅವ್ರದ್ದು ಏನೇನು ಪಾತ್ರ ಇದೆ, ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಪ್ರತಿಯೊಬ್ಬರ ಮೇಲೆ ಸಹಿತ ನಾವು ಗಮನ ಹರಿಸ್ತೀವಿ. ಅವ್ರಿಗೆ ಸಹಿತ ಸೂಕ್ತ ವಾರ್ನಿಂಗನ್ನು ಸಹಿತ ನಾವು ಕೊಡ್ತೀವಿ. ಥ್ಯಾಂಕ್ ಯು.